ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿತ್ತು. ಯುಕ್ತಲ್ಲಿ ಮಣ್ಣಾಟ ಆಡ್ತಾಯಿದ್ಲು, ಅಮ್ಮ ಕೂದಲು ಬಾಚ್ಕೋತಾ ಇದ್ರು. ನಾನು ಹೊರಗಡೆ ಬಂದು ನಿಂತ್ಕೊಂಡಿದ್ದೆ. ಏನು ಮಳೆ ಬರ್ಬೋದು ಅಂತ ಕಾಯ್ತಾ ಇದ್ವಿ. ಒಳಗಡೆ ಕುತ್ಕೊಳ್ಳೋಕ್ಕಾಗ್ತಾಯಿರಲಿಲ್ಲ, ಅಷ್ಟೊಂದು ಹೀಟ್ ಆಗ್ತಾಯಿತ್ತು. ಈ ಸಲನೇ ಫಸ್ಟ್ ಟೈಮ್ ನನಗೆ ಇಲ್ಲೂ ಕೂಡ, ಅಂದರೆ ನಮ್ಮ ಮಲೆನಾಡು ಹಳ್ಳಿಗಳಲ್ಲೂ ಕೂಡ ಇಷ್ಟೊಂದು ಈ ಲೆವೆಲಿಗೆ ಸೆಕೆ ಆಗ್ತಾ ಇರೋದು. ಇಷ್ಟೊಂದು ಮರ ಗಿಡಗಳು ಇದ್ದು ಕೂಡ ಈ ಪ್ಲೇಸಲ್ಲೂ ಕೂಡ ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಈ ಸಲದ ಸೆಕೆ ಎಷ್ಟಿದೆ ಅಂತ. ಫೈನಲಿ ಒಂದು ಸಣ್ಣ ಮಳೆ ಬಂತು. ಬೇರೆ ಬೇರೆ ಕಡೆ ತುಂಬ ಚೆನ್ನಾಗೇ ಹೋಗಿದೆ ಅಂತೆ, ಬಟ್ ಇಲ್ಲಿ ಮಾತ್ರ ಸಣ್ಣದಾಗಿ ಮಳೆ ಬಂತು ಅಷ್ಟೇ. ಪರವಾಗಿಲ್ಲ, ಎಷ್ಟಾದರೂ ತಂಪಾಯಿತು ಅಂತ ಒಂದು ಸಣ್ಣ ಖುಷಿ ಅಷ್ಟೇ. ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗಿನ ಸ್ವಾಗತ. ಅಪರೂಪಕ್ಕೆ ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟಿದ್ದೀನಿ. 5:30 ನೋಡಿ, ಹಕ್ಕಿಗಳ ಚಿಲಿಪಿ ಕೇಳಿಸ್ತಾ ಇದೆ. ಹಾಗೆ ಸಣ್ಣದಾಗಿ ಒಂದು ಮಾರ್ನಿಂಗ್ ವಾಕ್ ಮಾಡೋಣ ಅಂತ ಹಾಗೆ ನಡ್ಕೊಂಡು ಬಂದೆ ಮೇಲ್ಗಡೆ. ಬೆಳಗಿನ ಫ್ರೆಶ್ ವಾತಾವರಣ ನೋಡೋಕ್ಕೆ ಒಂಥರ ಮನಸ್ಸಿಗೆ ಮುದ ಆಗುತ್ತೆ. ಹಾಗೆ ಒಂದು ರೌಂಡ್ ವಾಕಿಂಗ್ ಮುಗಿಸ್ಕೊಂಡು ಮನೆ ಕಡೆ ಬಂದೆ. ಅಮ್ಮ ಹಲಸಿನ ಹಣ್ಣು ದೋಸೆ ಮಾಡಿದರು. ಈ ವರ್ಷದ ಮೊದಲ ಹಲಸಿನ ಹಣ್ಣು ದೋಸೆ ಇದು. ಚಟ್ನಿ ಪುಡಿ ಜೊತೆ ಚೆನ್ನಾಗಾಗುತ್ತೆ. ಹಾಗೆ ತುಪ್ಪ ಬೆಣ್ಣೆ ಜೊತೆ ಕೂಡ ತಿನ್ಬೋದು. ಹಾಗೆ ಮಳೆಗಾಲಕ್ಕೆ ಇಲ್ಲಿ ಕಟ್ಟಿಗೆ ಮತ್ತು ಹಾಳೆನೆಲ್ಲ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದಾರೆ. ನಮ್ಮ ಮಲೆನಾಡು ಹಳ್ಳಿಗಳಲ್ಲಿ ಮಳೆಗಾಲ ತಯಾರಿನೇ ಒಂದಷ್ಟು ಕೆಲಸ ಇರುತ್ತೆ. ತೋಟದ ಕಡೆಯೂ ಅಷ್ಟೇ, ಹಾಗೆ ಮನೆಯಲ್ಲೂ ಅಷ್ಟೇ. ಮಳೆಗಾಲದಂತೂ ಇಲ್ಲಿ ಮಳೆ ಯಾವ ಲೆವೆಲಿಗೆ ಇರುತ್ತೆ ಅಂತ ನೋಡೇ ಇರ್ತೀರ ನೀವು. ಹೊಡಸಲು ಬೆಂಕಿ ಉರಿಸೋದು, ಆಮೇಲೆ ಬತ್ಲು ಬೆಂಕಿ ಉರಿಸೋದು, ಅದಕ್ಕೆಲ್ಲ ಹಾಳೆ ಭಾಗ ಕಟ್ಟಿಗೆ ಎಲ್ಲ ಬೇಕಾಗುತ್ತಲ್ಲ. ಸೊ ಇವಾಗಲೇ ಎಲ್ಲ ಸ್ಟೋರ್ ಮಾಡಿ ಇಟ್ಕೋತಾರೆ. ಹಿಂದಿನ ದಿನ ಬಂದು ಗಾಳಿ ಮಳೆಗೆ ಒಂದು 15-20 ಕಂಬ ಮುರ್ಕೊಂಡು ಬಿದ್ದಿಯಂತೆ ಸಿದ್ದಾಪುರ ತಾಲೂಕಲ್ಲಿ. ಸೊ ಕರೆಂಟ್ ಇರಲಿಲ್ಲ. ಇವತ್ತು ಕೂಡ ಫುಲ್ ಮೋಡ ಹಾಕ್ಕೊಂಡಿದೆ. ಇವಾಗ ನಾವು ಮತ್ತೆ ಹಲಸಿನಕಾಯಿ ಹುಡ್ಕೊಂಡು ಹೊರಟಿದ್ದೀವಿ. ಡೈಲಿ ಕೂಡ ಇದೇ ಕತೆ. ಸ್ವಲ್ಪನಾದರೂ ಚಿಪ್ಸು ಹಪ್ಪಳ ಏನಾದರೂ ಮಾಡೋಣ ಅಂತ, ಬಟ್ ಬೆಳೆದಿದ್ದು ಸಿಗ್ತಾಯಿಲ್ಲ. ಎಲ್ಲೋ ಒಂದೆರಡು ಹಣ್ಣು, ಅಪರೂಪಕ್ಕೆ ಒಂದು ಬೆಳೆದಿದ್ದು ಕಾಯಿ ಸಿಕ್ಕಿತ್ತು ಅಷ್ಟೇ. ಹೌದು, ದಾಸವಾಳ ಹಣ್ಣು. ಬೇಬಿ ಓಡ್ತಾ ಇದ್ದಾಳೆ ಅಜ್ಜನ ಜೊತೆ ಅಲ್ದೇ. ಯುಕ್ತಲ್ಲಿ ಮೇಲೆ ನೋಡು, ಎಷ್ಟು ನೇರಳೆ ಹಣ್ಣು ಅಜ್ಜೋಳಿ. ನೇರಳೆ ಹಣ್ಣು ನೋಡಲ್ಲಿ. ನಿಂತಿಗ ಕೊಯ್ಯೋಣ. ನೇರಳೆ ಹಣ್ಣು ನಂಗೆ ಸಿಗ್ತಿದೆ. ಇದು ವರ್ಕ್ ಆಗಲ್ಲ. ಫೈನಲಿ ಒಂದು ಮರದಲ್ಲಿ ಬೆಳೆದಿರೋ ಹಲಸಿನಕಾಯಿ ಸಿಕ್ತು. ಇವಾಗ ಅದನ್ನು ಕೊಯ್ಯೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ನಾವು ತೊಗೊಂಡೋಗಿರೋ ದೋಟಿಗೆ ಸಿಗ್ತಾ ಇರಲಿಲ್ಲ, ಸೊ ಸ್ವಲ್ಪ ಉದ್ದ ಕಟ್ಕೊಳ್ಳೋಣ ಅಂತ. ಇದು ದೂರ ನಿಂತ್ಕೊಳ್ರಿ. ವಿಡಿಯೋ ಮಾಡ್ತಿದ್ನೆ. ಅಮ್ಮ ಬಂದ್ ಮಾಡಿ ಮಗ, ಮೆಮೊರಿ ಫುಲ್ ಮಾಡೋಣ ಪ್ಲೀಸ್. ಇನ್ನೂ ಆಗಿಲ್ಲ.
ಯಾಕೆ ಟರ್ನ್ ಮಾಡಿಬಿಟ್ಟು ಯಪ್ಪ ರೈಟ್ ಕಾ ಈಗ ನಂಗೆ ಮೊಬೈಲ್ ಇಟ್ಕೊಂಡು ಸಾಕಾಗುತ್ತೆ. ಹಲಸಿನಕಾಯಿ ಕಂಬಳ. ಆಗಲೇ ಹಲಸಿನಕಾಯಿ ತರೋಲ್ಲವರಿಗೆ ಸಂಜೆ ಆಗಿಬಿಟ್ಟಿತ್ತಲ್ಲ, ಸೊ ಒಂದು ಹಲಸಿನಕಾಯಿ ಅಷ್ಟೇ ಕಟ್ ಮಾಡಿದ್ವಿ. ಹಾಗೆ ಸ್ವಲ್ಪ ಬೇಯಿಸಿ ನೋಡೋಣ ಗರಿ ಆಗುತ್ತೆ ಅಂತ ಟ್ರೈ ಮಾಡಿದ್ವಿ. ಬಟ್ ಕರೆಂಟ್ ಇರಲಿಲ್ಲವಲ್ಲ, ಸೊ ಮಾಡೋಕ್ಕಾಗಿಲ್ಲ. ಇಷ್ಟೇ ಇವತ್ತಿನ ಪುಟ್ಟ ಲಾಗು. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.